वैसे जानवर क्या वैसे ಶಿಕ್ಷಕರಿಗೆ ಗೌರವಪೂರ್ವಕ ಸನ್ಮಾನ ಸಮಾರಂಭವನ್ನು ಇವತ್ತಿನ ದಿವಸ ಸಗರ ನಾಡಿನ ಅತ್ಯಂತ ಶ್ರೇಷ್ಠ ಸಾಹಿತಿಗಳು, ಸ್ವಾತಂತ್ರ್ಯ ಯೋಧರು, ಹೋರಾಟಗಾರರು ಜನಿಸಿರ್ತಕ್ಕಂಥ ಈ ಒಂದು ರಂಗಂಪೇಟೆ ತಿಮ್ಮಾಪುರ ಗ್ರಾಮದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಕೂಡಿಕೊಂಡು ಶಿಕ್ಷಕ ದಿನಾಚರಣೆಯ ಒಂದು ಸವಿನೆನಪಿಗಾಗಿ ಎಲ್ಲರನ್ನು ಭೇಟಿಯಾಗುವ, ಎಲ್ಲರನ್ನು ನೆನಪಿಸಿಕೊಳ್ಳುವ, ಎಲ್ಲರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಕೂಡಿ ಇವತ್ತು ಈ ಜೀವಿತ ಕಲಾಮಂಡಲದಲ್ಲಿ ಆಯೋಜಿಸುತ್ತೀವಿ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ನಾನು ವೇದಿಕೆಗೆ ಮಾಡಿಕೊಂಡಿದ್ದೇನೆ. ಅದೇ ರೀತಿಯಾಗಿ ಶಿಕ್ಷಣ ಸಂಯೋಜಕರು ಸ್ವಲ್ಪ ಇವರಿಗೂ ಕೂಡ ವೇದಿಕೆಗೆ ಆಗಮಿಸಬಹುದು. ಅದೇ ರೀತಿಯಾಗಿ ಅತ್ಯಂತ ಹಿರಿಯ ಗುರುಗಳು, ನಮ್ಮ ಜೀವನಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಮಂಜೂರ ಹನುಮಂತ ತಿಮ್ಮಾಪುರಿ ವಿರುದ್ಧ ಶಿಕ್ಷಕರಿಗೂ ಕೂಡ ವೇದಿಕೆಗೆ ಆಗಮಿಸಲು ಸ್ವಾಗತ. ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯವನ್ನು ಕಟ್ಟಿ ಬೆಳೆಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವನ್ನು ಪ್ರಜ್ವಲಗೊಳಿಸುವಂತೆ ಮಾಡಿದ ಶ್ರೀ ಪ್ರಹ್ಲಾದ ಪುಳೆ ವಿರುದ್ಧ ಶಿಕ್ಷಕರಿಗೂ ಕೂಡ ವೇದಿಕೆಗೆ ಸ್ವಾಗತ. ಅದೇ ರೀತಿಯಾಗಿ ನಾಗೇಂದ್ರ ಶಾಪಕರ್ ವಿರುದ್ಧ ಶಿಕ್ಷಕರು ಇವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಅದೇ ರೀತಿಯಾಗಿ ಶ್ರೀ ಬಸವರಾಜ ವಿರುದ್ಧ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಂತ. ಅದೇ ರೀತಿಯಾಗಿ ನಮ್ಮ ಸ್ವಂತ ಗ್ರಾಮ ಚಾಮರಾಜದಲ್ಲಿ ನಮಗೆ ಕಲಿಸಿದಂತ ಗುರುಗಳು ಶ್ರೀ ಬಸಪ್ಪ ವಿರುದ್ಧ ಶಿಕ್ಷಕರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಶ್ರೀ ತಿಪ್ಪಣ್ಣ ಪರಿಹಾರ ವಿರುದ್ಧ ಶಿಕ್ಷಕರಿಗೂ ಕೂಡ ವೇದಿಕೆಗೆ ಸ್ವಾಗತ. ಶಿಕ್ಷಣ ರಂಗದಲ್ಲಿ ತಮ್ಮದೇ ಆದ ಛಾಪವನ್ನು ಹೊತ್ತಿದಂತಹ ಶ್ರೀ ಜನಾರ್ದನ ಉದ್ದೇಶಕ್ಕೂ ಕೂಡ ವೇದಿಕೆಗೆ ಸ್ವಾಗತ. ನಿನ್ನೆದಾಗಿ ನಿವೃತ್ತಿ ಹೊಂದಿದ ಮತ್ತು ಗಣಿತಶಾಸ್ತ್ರದಲ್ಲಿ ಅಪ್ರತಿಮ ಸಾಧನೆಗೈದ ಸನ್ಮಾನ್ಯ ಐನಾಥ್ ನಂಬುಗೌಡ ಶಿಕ್ಷಕರಿಗೂ ಕೂಡ ವೇದಿಕೆಗೆ ಸ್ವಾಗತ. ಅದೇ ರೀತಿಯಾಗಿ ತಾಯಿಯೇ ಮೊದಲು ಎನ್ನುವ ಹಾಗೆ ಮನೆಯಲ್ಲಿಯೂ ನಮ್ಮ ಸ್ಥಿತಿ, ಶಾಲೆಯಲ್ಲಿಯೂ ನಮ್ಮ ಜೀವನವನ್ನು ಪಡೆಯತಕ್ಕಂಥ ಶ್ರೀಮತಿ ಸಂಗಮ ಶಿಕ್ಷಕರು ಕೂಡ ನಮ್ಮ ಹೈಸ್ಕೂಲ್ ಜೀವನದಲ್ಲಿ
ಮರೆಯಲಾಗದಂತಹ ಕೆಲವೊಂದು ಘಟನೆಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಶ್ರೀಮತಿ ಬ್ರಹ್ಮರಾಜವಾದಿ ಉಪನ್ಯಾಸಕರು ಇನ್ನು ನನ್ನ ಜೀವನದ ಮತ್ತು ನಮ್ಮೆಲ್ಲ ಸ್ನೇಹಿತರಿಗೆ ನೆನಪಿರ್ತಕ್ಕಂಥ ಒಂದು ಘಟನೆಯ ಆಧಾರಿತ ಈ ಒಂದು ಸರನ್ನು ನಾನು ನೆನಪಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದೆ. ನಮ್ಮ ಹೈಸ್ಕೂಲಿಗೆ ಒಂದು ಹುಣಸಿ ಗಿಡ ಇತ್ತು. ಆ ಗಿಡದ ಹತ್ರ ಕೃಷ್ಣಾಪುರದಲ್ಲಿ ವ್ಯಾನ್ ಬಂದಿದ್ರು. ಒಂದು ದಿವಸ ವ್ಯಾನ್ ನಾವು ಹುಣಸಿ ಗಿಡಕ್ಕೆ ಹೋಗಿದ್ವಿ. ಅದು ಈ ಸರ್ ಕಡೆ ಬಿದ್ದಿತ್ತು. ಅವರು ಹೊಡೆದ್ರೆ ನಮ್ಗೆ ಇನ್ನೂ ನೆನಪಲ್ಲ. ಸೊ ಶ್ರೀ ರವಿ ದೇಶಪಾಂಡೆ ಸರ್ ವೇದಿಕೆ ಮೇಲೆ ಉತ್ತಮ ಶಿಕ್ಷಕರಲ್ಲಿ ಅತ್ಯುತ್ತಮ ಎನ್ನುವಂತೆ ಉತ್ತಮರಲ್ಲಿ ಅತ್ಯುತ್ತಮವಾಗಿ ನಮಗೆ ಶಿಕ್ಷಣ ನೀಡಿದಂಥ ಶ್ರೀ ಸರ್ವೋತ್ತಮ ಕುಲಕರ್ಣಿ ಸರ್ ಕೂಡ ವೇದಿಕೆ ಆಗಿದ್ದಾರೆ. ವಿವೇಕಾನಂದ ಶಾಲೆ ಅವರು ಮಾಡಿದ ಸಾಧನೆ, ಅವರು ತಿದ್ದಿದ ಒಂದು ರೀತಿ ಶಿಕ್ಷಕರಿಗೂ ಕೂಡ ವೇದಿಕೆಗೆ ಒಂದು ಸ್ವಾಗತ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಹುಡುಗರೇ ಇಲ್ಲ. ನಮ್ಮ ದೊಡ್ಡಪ್ಪ ಅವರಿಂದ ನಮ್ಮ ಇಲ್ಲಿ ಎಷ್ಟು ಮಂದಿ ರಿಲೇಷನ್ ಅವ್ರಿಗೆ ನಾವು ಪರಿಚಯ. ಅವರು ನನಗೂ ಕೂಡ ಅವರು ಒಂದು ಶಿಕ್ಷಣ ನೀಡಿದ್ದಾರೆ. ಶ್ರೀ ಗುಲಾಮ್ ಸಮುದಾಯ ಶಿಕ್ಷಕರು ಅವರಿಗೂ ಕೂಡ ಈಗ ಪ್ರಥಮವಾಗಿ ಪ್ರಾರ್ಥನೆ ರೀತಿಯಂತೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾರ್ಥನೆ ರೀತಿ ಅವರು ಸಮಾಜ ಅಖಿಲ ಮತ್ತು ಸ್ವಾಮಿ ಕಾರ್ಯಕ್ರಮ ಮಾಡಿ ನಮ್ಮ ಮೊದಲನೇ ಸಲ ಇದು ಮಾಡೋದು. ಯಾವ ರೀತಿ ಮಾಡೋದು ಅಂತ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಕೆಲವೊಂದು ಸ್ವಲ್ಪ ಆದ್ರೆ ಎಲ್ಲ ಹುಡುಗರು ಕಲಿಸಬೇಕು. ಮೊದಲನೇದಾಗಿ ಎಲ್ಲ ಗುರುಗಳ ಅಭಿಪ್ರಾಯ ನಾವು ಕೇಳ್ಕೊಂಡಾಗ ಎಲ್ಲರೂ ಆಯ್ತಪ್ಪ ಮಾಡಿ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ, ನಮಗೂ ನಮ್ಮೆಲ್ಲ ಹಳೆಯ ಸ್ನೇಹಿತ ಮಿತ್ರರು ಸಿಗ್ತಾರ, ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕಾರ್ಯಕ್ರಮ ಅನಿಸ್ತಾರ ಒಂದು ಅಭಿಪ್ರಾಯ ತಿಳ್ಕೊಂಡು ಈ ಒಂದು ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡಿ ಎಲ್ಲ ಗುರುಗಳಿಗೂ ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಹೇಳಿದ್ದೀನಿ. ಎಲ್ಲ ಗುರುಗಳಿಗೆ ಕರ್ಕೊಂಡಾಗ ಎಲ್ಲರೂ ತಮ್ಮ ಒಂದು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತೀವಿ ಅಂತ ನಮ್ಗೆ ಹೇಳಿದರು. ಅದೇ ರೀತಿಯಾಗಿ ಎಲ್ಲರೂ ಗುರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಎಲ್ಲ ಹಳೆಯ ಸ್ನೇಹಿತ ಮಿತ್ರರು ಮತ್ತು ನಮ್ಮ ಹಿರಿಯ ಮಿತ್ರರು, ನಮ್ಮ
ರಂಗನಪೇಟೆಯ ಎಲ್ಲ ಜನತೆ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೀನಿ. ವಿಚಾರಗಳು ಹಲವು, ಆದರೆ ಗುರಿ ಒಂದೇ ಇದ್ದರೆ ಯಾವುದೇ ಕೆಲಸ ಸಾಧನೆಗೆ ಯಾವ ಪರಿಸ್ಥಿತಿಗಳು ಬರೋದಿಲ್ಲ ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಸಾಕ್ಷಿ. ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೀನಿ. ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡೋದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಶ್ರೀ ನಾಗಪ್ಪ ತ್ರಿವೇದಿ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಶಿಕ್ಷಕರಿಗೂ ನಮಸ್ಕಾರ. ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು. ನಾವ್ಯಾರು ಮಾತನಾಡುವ ಇದರಲ್ಲಿ ಇಲ್ಲ, ಅದು ಕೂಡ ನಮ್ಗೆ ಎಷ್ಟು ತಿಳಿದ ಅಷ್ಟನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ನಾಗಪ್ಪ ತ್ರಿವೇದಿ ಅವರಿಗೆ ಗ್ರಾಮದ ಹಿರಿಯರು ಶಿಕ್ಷಣದ ದುಬಾರಿಗಳಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದರಾವ್ ಗುಳಗಿ ಸರ್ ಅವರಿಂದ ಸರ್ ಆಸಿಫ್ 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 ಸೀದಾ ಸೀದಾ ಸರ್. ಧನ್ಯವಾದಗಳು. ಇದೇ ರೀತಿಯ ಸರ್ ಸರ್ चालतो ते भी फोन करो राजू शाला क्रमांक शाला
ಟೈಮ್ ಸರ್